ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 32ನೇ ಅಧ್ಯಾಯವನ್ನು ಶುರು ಮಾಡೋಣ. ಶರದ್, ಇದು ನಿನ್ನ ರೂಮಾ ಎಂದಳು ಕಣ್ಣರಳಿಸಿ. ಹ್ಞೂ ಎಂದು ರೂಮನ್ನೊಮ್ಮೆ ಸುತ್ತೆಲ್ಲ ಕಣ್ಣಾಡಿಸಿದ. ತಾನು ಮನೆ ಬಿಟ್ಟು ಹೋಗುವಾಗ ಹೇಗಿತ್ತೋ ಈಗಲೂ ಹಾಗೇ ಇದೆ. ಒಂದು ವಸ್ತು ಕೂಡ ಆಚೀಚೆ ಆಗಿಲ್ಲ. ಅಷ್ಟೇ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು. ಋತು ಶರದ್ನ ಹಿಂದಿನಿಂದ ತಬ್ಬಿಕೊಂಡು, ಶರದ್, ನಿಂಗೆ ನನ್ನ ಮೇಲೆ ಕೋಪನಾ ಎಂದಳು. ಇಲ್ವಲ್ಲ, ಯಾಕೆ ಹಾಗೆ ಕೇಳ್ತಿದೀಯಾ ಎಂದ. ನಿನ್ನ ಮುಖದಲ್ಲಿ ಆ ಖುಷಿ ಕಾಣ್ತಾನೇ ಇಲ್ಲ ಎಂದಳು ಬೇಸರದಿಂದ. ನಿಂಗೆಲ್ಲಿ ಈ ಮನೆಯವ್ರು ಯಾರಾದರೂ ಏನಾದರೂ ಅಂದು ನೋವು ಮಾಡ್ತಾರೇನೋ ಅಂತ ಯೋಚನೆ ಆಗ್ತಿದೆ ಎಂದ ಆತಂಕದಿಂದ. ಶರದ್, ನೀನು ನನ್ನ ಜೊತೆ ಇರೋವಾಗ ನಂಗೆ ಯಾರೇನೇ ಅಂದರೂ ಎಷ್ಟೇ ನೋವು ಕೊಟ್ಟರು ನಾನು ತಲೆ ಕೆಡಿಸ್ಕೊಳ್ಳಲ್ಲ ಎಂದಳು ಹಿಡಿತ ಬಿಗಿ ಮಾಡಿ. ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಕಣೋ ಎಂದು ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡು ಹಣೆಗೆ ಮುತ್ತಿಟ್ಟು ತಬ್ಬಿಕೊಂಡ. ಅರ್ಧ ಗಂಟೆ ರೆಸ್ಟ್ ಮಾಡಿ ಕೆಳಗಡೆ ಊಟಕ್ಕೆ ಬಂದರು. ಮೌನದಲ್ಲೇ ಎಲ್ಲರ ಊಟ ಮುಗಿಸಿದರು. ಮಲಗಲು ರೂಮಿಗೆ ಬಂದಾಗ ಶರದ್ ಮೌನವಾಗಿ ಇರೋದನ್ನು ನೋಡಿ ಅವನ ಪಕ್ಕ ಉರುಳಿ ಎದೆಯ ಮೇಲೆ ತಲೆ ಇಟ್ಟು ಅವನು ತೊಟ್ಟಿದ್ದ ಶರ್ಟ್ ಬಟನ್ಗಳ ಜೊತೆ ಆಟವಾಡುತ್ತಾ, ಏನು ಯೋಚನೆ ಮಾಡ್ತಿದ್ಯಾ ಶರದ್ ಎಂದಳು. ಶರದ್ ಸುಮ್ಮನೆ ಅವಳ ತಲೆ ನೇವರಿಸುತ್ತಾ, ಏನಿಲ್ಲ ಚಿನ್ನಿ ಎಂದು ಮೌನ ತಳೆದ. ಯಾಕೆ, ಏನಾಯಿತು, ನನ್ನ ಹತ್ರ ಹೇಳೋ ಅಂಥದ್ದು ಅಲ್ವಾ ಎಂದಳು. ಹಾಗೇನಿಲ್ಲ ಕಣೋ, ನಿನ್ನ ಆಸೆಯಂತೆ ನಮ್ಮ ಮನೆಗೆ ಬಂದಿದ್ದೀವಿ. ಈಗ ನೀನು ಖುಷಿಯಾಗಿದೆಯಾ ಅಲ್ವಾ ಎಂದು ಕೇಳಿದ. ಆದರೆ ನೀನು ಯಾಕೆ ಡಲ್ ಆಗಿದೆಯಾ? ನಾನು ಈಗಲೂ ರೆಡಿ. ನಿಂಗಿಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂದರೆ ವಾಪಸ್ ಆ ಮನೆಗೆ ಹೋಗೋಣ. ನಿಂಗೆ ಇಷ್ಟ ಇಲ್ಲದೆ ಇರೋ ಜಾಗದಲ್ಲಿ ನನಗೂ ಇರೋದಕ್ಕೆ ಇಷ್ಟ ಇಲ್ಲ ಎಂದಳು. ಆ ಥರ ಏನಿಲ್ಲ. ಈ ನಿನ್ನ ಪುಟ್ಟ ತಲೆಯಲ್ಲಿ ಏನೇನೋ ಯೋಚನೆಗಳನ್ನು ತುಂಬಿಕೊಳ್ದೆ ಆರಾಮಾಗಿ ನಿದ್ದೆ ಮಾಡು ಎಂದು ಅವಳ ನೆತ್ತಿಯ ಚುಂಬಿಸಿ ತಲೆ ತಟ್ಟುತ್ತಿದ್ದಂತೆ ಋತುಗೆ ನೆಮ್ಮದಿಯ ನಿದ್ರೆ ಒಲಿದಿತ್ತು. ಮರುದಿನ ಬೆಳಿಗ್ಗೆ ತಿಂಡಿಯ ಸಮಯದಲ್ಲಿ, ಶರದ್, ಇನ್ಮೇಲಿಂದ ನೀನು ಅಲ್ಲೆಲ್ಲೋ ಬೇರೆಯವ್ರ ಕಂಪ್ನಿಯಲ್ಲಿ ಕೆಲಸ ಮಾಡೋದು ಬಿಟ್ಟು ನಮ್ಮ ಕಂಪ್ನಿನೇ ನೋಡ್ಕೊ. ಇಷ್ಟು ದಿನ ಆನಂದ್ ಹ್ಯಾಂಡಲ್ ಮಾಡ್ತಿದ್ದ, ಇನ್ಮೇಲೆ ನೀನೇ ನೋಡ್ಕೋಬೇಕು. ನಂಗೆ ಗೊತ್ತು ಕಣೋ, ನಿಂಗೆ ನನ್ನ ಮೇಲಿನ ಕೋಪ ಇನ್ನೂ ಹೋಗಿಲ್ಲ ಅಂತ. ಈಗ ನಿನ್ನ ಹೆಂಡ್ತಿನ ನಮ್ಮ ಮನೆ ಸೊಸೆ ಅಂತ ಒಪ್ಕೊಂಡಿದ್ದೀವಿ ತಾನೇ, ಆದರೂ ಯಾಕೋ ಇನ್ನೂ ಕೋಪ ಎಂದರು ಶ್ರೀಧರ್. ನಿಮಗೆ ನಿಮ್ಮ ತಪ್ಪಿನ ಅರಿವಾದರೆ ಅಷ್ಟೇ ಸಾಕು. ನಾನು ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಏನು ಸಾಧಿಸೋದಿದೆ ಎಂದ ಶರದ್. ಥ್ಯಾಂಕ್ಸ್ ಕಣೋ, ಇವತ್ತಿಂದಾನೇ ಆಫೀಸ್ಗೆ ಬಾ. ನಿನ್ನ ಕ್ಯಾಬಿನ್ ನಿನಗೋಸ್ಕರ ಕಾಯ್ತಿದೆ ಎಂದರು. ನಂಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು ಎಂದ. ಇದರಲ್ಲಿ ಯೋಚನೆ ಮಾಡೋದೇನಿದೆ ಶರದ್ ಎಂದರು ಶ್ರೀಧರ್. ಗೊತ್ತಿಲ್ಲ ಯಾವಾಗ ಯಾರು ಏನು ಮಾಡ್ತಾರೆ ಅಂತ. ಬಹುಶಃ ಇಲ್ಲಿ ಹೆಚ್ಚು ದಿನ ಇರ್ತೀವೋ ಇಲ್ವೋ ಅದಕ್ಕೆ ಎಂದು ತಿಂಡಿ ತಿನ್ನೋದು ಮುಗಿದಿದ್ದರಿಂದ ಆಫೀಸಿಗೆ ಹೋಗಲು ರೆಡಿ ಆಗೋದಕ್ಕೆ ರೂಮಿಗೆ ಹೋಗ್ತಾ, ಚಿನ್ನಿ ರೂಮಿಗೆ ಬಾ ಎಂದು ಕರೆದು ತನ್ನ ರೂಮಿಗೆ ಹೋದ. ಋತು, ನೀನಾದರೂ ಚೂರು ಅವನಿಗೆ ತಿಳಿಸಿ ಹೇಳಬಾರ್ದಾ ಎಂದರು ಜಾನಕಿ. ಅತ್ತೆ, ನಮಗೂ ಎಲ್ಲರ ಜೊತೆ ಹೊಂದ್ಕೊಳ್ಳೋದಕ್ಕೆ ಸಮಯ ಬೇಕು, ಅದಕ್ಕೆ ಹಾಗೆ ಹೇಳ್ತಿದ್ದಾನಷ್ಟೆ. ನೀವೇನು ಚಿಂತೆ ಮಾಡಬೇಡಿ, ನಾನು ಅವನ ಜೊತೆ ಮಾತಾಡ್ತೀನಿ ಎಂದು ಶರದ್ ಹಿಂದೆ ರೂಮಿಗೆ ಹೋದಳು. ಅತ್ತೆ, ಋತು ಹೇಳಿದ್ದು ಕರೆಕ್ಟಾಗಿದೆ. ಇಷ್ಟು ದಿನ ಶರದ್ ನಮ್ಮೆಲ್ಲರಿಂದ ದೂರ ಇದ್ದ. ಮನಸ್ಸಲ್ಲಿ ಹಿಂದಿನ ಘಟನೆ ಬೇಜಾರು ಇದ್ದೇ ಇರುತ್ತೆ. ಮರೆಯೋದಕ್ಕೆ ಅವರಿಬ್ಬರಿಗೂ ಸ್ವಲ್ಪ ಸಮಯ ಕೊಡೋಣ. ಒಂದೇ ಸಮನೆ ಅವನಿಗೆ ಒತ್ತಡ ಹಾಕೋದು ಬೇಡ ಎಂದನು ಆನಂದ್. ಇತ್ತ ರೂಮಿಗೆ ಬಂದ ಋತು, ಶರದ್, ನೀನು ಹಾಗೆ ಮಾತಾಡಿದ್ದು ಸರಿಯಲ್ಲ ಎಂದರೆ, ನಾನೇನು ತಪ್ಪು ಮಾತಾಡಿದೆ? ಇಲ್ಲಿ ಯಾರಾದರೂ ಬಾಯಿಗೆ ಬಂದ ಹಾಗೆ ಮಾತಾಡಿದರೆ ನಾನಂತೂ ಒಂದು ಕ್ಷಣ ಕೂಡ ಇಲ್ಲಿರೋದಿಲ್ಲ. ಈ ಮಾತು ನಿನಗೆ ಮೊದಲೇ ಹೇಳಿದ್ದೀನಿ ಎಂದ ತನ್ನ ತೋರು ಬೆರಳು ತೋರಿಸಿ. ಹಾಗಂತ ಅಷ್ಟು ರೂಢಾಗಿ ಮಾತಾಡಬಹುದಾ ಎಂದರೆ, ಮೊದಲೇ ಎಚ್ಚರಿಕೆ ಕೊಟ್ಟರೆ ಒಳ್ಳೆಯದು ಅಂತ ಅಷ್ಟೇ. ನಾನು ಆಫೀಸಿಗೆ ಹೊರಡ್ತೀನಿ ಚಿನ್ನಿ. ನೋಡು, ಯಾರ ಜೊತೆನೂ ಹೆಚ್ಚು ಮಾತಾಡಬೇಡ. ಮಧ್ಯಾಹ್ನ ಊಟ ಆರ್ಡರ್ ಮಾಡ್ಕೊಂಡು ತಿನ್ನು. ನಾನು ಬರೋವರೆಗೂ ರೂಮ್ನಿಂದ ಹೊರಗೆ ಬರಬೇಡ. ನಾನು ಹೇಳಿದ್ದು ಅರ್ಥ ಆಯ್ತು ತಾನೇ ಎಂದ. ಶರದ್, ಇಲ್ಲಿರೋರೆಲ್ಲ ಮನುಷ್ಯರೇ, ಅವರು ನಮ್ಮವರು. ಒಳ್ಳೆ ಶತ್ರುಗಳ ಥರ ಟ್ರೀಟ್ ಮಾಡಬೇಡ ಎಂದಳು ಅಸಮಾಧಾನದಿಂದ. ನಾನು ಹೇಳಿದ್ದು ತಲೆಯಲ್ಲಿಟ್ಕೊ ಎಂದನು. ಶರದ್ಗೆ ಇನ್ನು ಏನು ಹೇಳಿದರೂ ಪ್ರಯೋಜನ ಇಲ್ಲವೆಂದು ಅರಿತು ಸುಮ್ಮನೆ ಹ್ಞೂ ಎಂದು ತಲೆ ಆಡಿಸಿದಳು. ನಾಳೆ ಬೆಳಿಗ್ಗೆ ಮನೆಯಲ್ಲಿ ನಿಮ್ಮಿಬ್ಬರಿಗೋಸ್ಕರ ಪೂಜೆ ಇಟ್ಕೊಂಡಿದ್ದೀನಿ ಕಣೋ
ಎಂದರು ಶರದ್ ಆಫೀಸ್ಗೆ ಹೋಗುವ ಸಮಯದಲ್ಲಿ. ಮಾಮ್, ನೀವು ಪೂಜೆ ಇಟ್ಕೊಂಡಿದ್ದೀರಾ ಅಂತ ನಾನು ನಾಳೆ ಆಫೀಸಿಗೆ ಲೀವ್ ಹಾಕೋಕ್ಕೆ ಆಗಲ್ಲ ಎಂದನು. ನೀನು ಆಫೀಸ್ಗೆ ಲೀವ್ ಹಾಕು ಅಂತ ಹೇಳ್ತಿಲ್ಲ ಕಣೋ. ಬೆಳಿಗ್ಗೆ 7 ಗಂಟೆಗೆ ಪೂಜೆ ಶುರು ಆಗಿ 9 ಗಂಟೆ ಅಷ್ಟೊತ್ತಿಗೆ ಪೂಜೆ ಮುಗಿಯುತ್ತೆ. ಆಮೇಲೆ ನೀನು ಆಫೀಸ್ಗೆ ಹೋಗಬಹುದು ಎಂದರು ಜಾನಕಿ. ಸರಿ ಎಂದು ಹೊರಟವನ ಹಿಂದೆಯೇ ಋತು ಬಂದಳು. ತನ್ನ ಬೈಕ್ ಸ್ಟಾರ್ಟ್ ಮಾಡಿ ಋತುಗೆ ಕಣ್ಣಲ್ಲೇ ಆಫೀಸ್ಗೆ ಹೋಗಿ ಬರುವುದಾಗಿ ಹೇಳಿ ಆಫೀಸ್ ಕಡೆ ಹೊರಟ. ಶರದ್ ಆಫೀಸಿಗೆ ಹೋದ ಮೇಲೆ ಋತು ತಮ್ಮ ರೂಮಿಗೆ ಹೊರಡಲು ಜಾನಕಿಯವರು ಅವಳನ್ನು ತಡೆದು, ಋತು, ನಾಳೆ ಪೂಜೆಗೆ ಎಲ್ರಿಗೂ ಹೊಸ ಬಟ್ಟೆ ತೆಗಿತಿದ್ದೀವಿ. ನೀನು ಹೋಗಿ ರೆಡಿಯಾಗಿ ಬಾ, ಎಲ್ಲರೂ ಸೇರಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಎಂದರು. ಅತ್ತೆ, ನಾನು ಯಾಕೆ, ನೀವೆಲ್ಲರೂ ಹೋಗಿ ಬನ್ನಿ ಎಂದಳು ಮುಜುಗರದಿಂದ. ಅಮ್ಮ, ಬರದೇ ಇರೋರಿಗೆ ಯಾಕೆ ಬಲವಂತ ಮಾಡ್ತೀಯಾ? ಆರಾಮಾಗಿ ನಾನು, ಡ್ಯಾಡ್ ಮತ್ತು ನೀವು ಹೋಗಿ ಬರೋಣ ಎಂದಳು ಲತಾ. ಲತಾ, ನೀನು ಸ್ವಲ್ಪ ಸುಮ್ಮನಿರ್ತೀಯಾ ಎಂದು ಮಗಳಿಗೆ ಗದರಿ, ನಾನು ಯಾಕಂದರೆ ಹೇಗಮ್ಮ, ನಿಂಗೂ ನಿನ್ನ ಗಂಡನಿಗೂ ಬಟ್ಟೆ ತಗೋಬೇಕಲ್ವಾ, ಅದಕ್ಕೆ ಎಂದರು ಶ್ರೀಧರ್. ಪರವಾಗಿಲ್ಲ ಮಾವ, ನೀವು ಯಾವುದೇ ತಂದರೂ ನಮಗೇನು ಅಭ್ಯಂತರ ಇಲ್ಲ ಎಂದಳು. ಹಾಗೆಲ್ಲ ಹೇಳಬಾರ್ದು, ಬೇಗ ಹೋಗಿ ರೆಡಿಯಾಗಿ ಬಾ ಎಂದರು. ಋತು ಹೋಗದೆ ಅಲ್ಲೇ ನಿಂತಿದ್ದನ್ನು ನೋಡಿ, ಹೋಗಮ್ಮ ಎಂದು ಒತ್ತಾಯ ಮಾಡಿದರು. ಸರಿ ಮಾವ ಎಂದು ರೆಡಿಯಾಗಲು ರೂಮಿಗೆ ಹೋದಳು. ಲತಾ ಮನಸ್ಸಲ್ಲೇ, ಈ ಬೀದಿ ಭಿಕಾರಿಗೆ ರಾಜ ಮರ್ಯಾದೆ, ಥೂ, ಇದನ್ನೆಲ್ಲ ನೋಡೋ ಕರ್ಮ ನನಗೆ ಎಂದು ಗೊಣಗಿದಳು. ಅತ್ತೆ, ಹೇಗೂ ಲತಾ ಬರ್ತಿದ್ದಾಳಲ್ವಾ, ನನಗೆ ಅವಳೇ ಬಟ್ಟೆ ಆಯ್ಕೆ ಮಾಡ್ತಾಳೆ, ನಾನು ಆಫೀಸಿಗೆ ಹೊರಡ್ತೀನಿ ಎಂದ ಆನಂದ್. ಅವರು ಪ್ರತಿ ಬಾರಿ ಹೋಗುತ್ತಿದ್ದ ತಮ್ಮ ಹಿರಿಯರ ಕಾಲದಿಂದಲೂ ಬಟ್ಟೆ ಖರೀದಿ ಮಾಡುತ್ತಿದ್ದ ಅಂಗಡಿಗೆ ಹೋದರು. ಪ್ರತಿ ಬಾರಿಯಂತೆ ಈ ಬಾರಿಯೂ ಅಂಗಡಿಯ ಮಾಲೀಕ ಯಾದವ್ ಮನೆತನದವರು ಬಟ್ಟೆ ಖರೀದಿಗೆ ಬಂದರೆ ಸಾಕು, ಗೌರವ ಆದರಗಳಿಂದ ಸ್ವಾಗತ ಮಾಡಿಕೊಂಡ. ಅವರಿಗಾಗಿ ಸೆಪ್ರೇಟ್ ರೂಮಲ್ಲಿ ಕೂರಿಸಿ ಕುಡಿಯಲು ಎಲ್ಲರಿಗೂ ಕೋಲ್ಡ್ ಡ್ರಿಂಕ್ಸ್ ತಂದುಕೊಟ್ಟು ಅವರಿಗೆ ಯಾವ ತರಹದ ಬಟ್ಟೆ ಬೇಕು ಎಂದು ಕೇಳಿ ಆ ತರಹದ ಬಟ್ಟೆಗಳನ್ನು ಅವರಿಗೆ ತೋರಿಸಿದರು. ಜಾನಕಿಯವರೇ ಖುಷಿಯಿಂದ ಮಗ ಸೊಸೆಗೆ ಬಟ್ಟೆ ಆಯ್ಕೆ ಮಾಡಿದರು. ತಾವೇ ಋತುಗೆ ಚಂದದ ಡಿಸೈನ್, ಬಣ್ಣ, ಬಾರ್ಡರ್ ನೋಡಿ ಸೀರೆ ಆಯ್ಕೆ ಮಾಡಿದರು. ಆ ಸೀರೆ ಋತುಗೂ ಕೂಡ ತುಂಬ ಇಷ್ಟವಾಗಿತ್ತು, ಹಾಗೆ ಶರದ್ಗೂ ಕೂಡ. ತಮ್ಮ ಸೊಸೆಯ ಸೀರೆ ಮ್ಯಾಚಿಂಗ್ ಕುರ್ತಾ ಖರೀದಿಸಿ ತಮ್ಮೆಲ್ಲರಿಗೂ ಬೇಕಾದ ಸೀರೆ ಕುರ್ತಾ ಖರೀದಿಸಿ ಹೊರಟರು. ಮಧ್ಯಾಹ್ನದ ಹೊತ್ತಿಗೆ ಶರದ್ಗೆ ಸಮಾಧಾನವಾಗದೆ ಕಾಲ್ ಮಾಡಿದ್ದ. ಋತು ತನ್ನ ಮೊಬೈಲ್ನ ತನ್ನ ಪರ್ಸಲ್ಲಿ ಇಟ್ಟುಕೊಂಡಿದ್ದರಿಂದ ಅವಳಿಗದು ರಿಂಗ್ ಆದ ಸದ್ದು ಕೇಳಿಸಲಿಲ್ಲ. ಮನೆಯಲ್ಲಿ ಯಾರಾದರೂ ಏನಾದರೂ ಅಂದ್ರಾ, ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ, ಮನಸ್ಸಿಗೆ ಹಚ್ಕೊಂಡು ಅಳ್ತಾ ಕೂತಿರ್ಬೇಕು, ಅದಕ್ಕೆ ನನ್ನ ಕಾಲ್ ಪಿಕ್ ಮಾಡ್ತಿಲ್ಲ ಎಂದುಕೊಂಡು ತನ್ನ ಭಾವ ಆನಂದ್ಗೆ ಕಾಲ್ ಮಾಡಿ ಋತು ಬಗ್ಗೆ ವಿಚಾರಿಸಿದಾಗ ಋತು ಮತ್ತು ಮನೆಯವರೆಲ್ಲರೂ ನಾಳೆ ಪೂಜೆಗೆ ಹೊಸ ಬಟ್ಟೆ ಪರ್ಚೇಸ್ ಮಾಡಲು ಹೋಗಿದ್ದಾರೆ ಎನ್ನುವ ವಿಷಯ ತಿಳಿದು ಸಮಾಧಾನವಾದನು. ಬಟ್ಟೆ ಖರೀದಿಯ ನಂತರ ದೊಡ್ಡ ರೆಸ್ಟೋರೆಂಟ್ಗೆ ಹೋಗಿ ಎಲ್ಲರೂ ಊಟ ಮಾಡಿದರು. ಲತಾ ಸುಮ್ಮನಿರದೆ, ನಿನ್ನ ಜೀವನದಲ್ಲೇ ಇಂಥ ಊಟ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ, ಅದೃಷ್ಟ ಮಾಡಿದೆಯಾ, ನನ್ನ ತಮ್ಮನ ಬುಟ್ಟಿಗೆ ಹಾಕ್ಕೊಂಡು ನಿಂಗೆ ಹೇಗೆ ಬೇಕೋ ಹಾಗೆ ಕುಣಿಸ್ತಿದೆಯಾ ಅಲ್ವಾ ಎಂದು ವ್ಯಂಗ್ಯ ಮಾಡಿದಳು. ಆಗಲೇ ಋತು ಕಣ್ಣುಗಳು ತುಂಬಿದ್ದವು. ಕೈಯಲ್ಲಿದ್ದ ಮೊದಲ ತುತ್ತು ಜಾರಿ ತಟ್ಟೆಯಲ್ಲೇ ಬಿತ್ತು. ತನ್ನ ಕಣ್ಣೀರನ್ನು ಹೊರಬರದಂತೆ ತಡೆದು, ಅತ್ತೆ, ಮಾವ, ನಂಗೆ ಹೊಟ್ಟೆ ತುಂಬಿತು, ಯಾಕೋ ಇಲ್ಲಿ ಉಸಿರುಗಟ್ಟಿದ ಹಾಗೆ ಆಗ್ತಿದೆ, ನಾನು ಕಾರಲ್ಲಿ ಕೂತಿರ್ತೀನಿ ಎಂದು ಮುಂದಿನ ಮಾತಿಗೆ ಅವಕಾಶ ಕೊಡದೆ ಹೊರ ನಡೆದು ಬಿಟ್ಟಳು. ಜಾನಕಿ ಮತ್ತು ಶ್ರೀಧರ್ ಅವರಿಗೆ ತಮ್ಮ ಮಗಳು ಮಾತನಾಡಿದ ರೀತಿ ಚೂರೂ ಹಿಡಿಸಲಿಲ್ಲ. ಲತಾ, ನಿಂಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ, ಯಾರಾದರೂ ಊಟ ಮಾಡುವಾಗ ಈ ರೀತಿ ಮಾತಾಡ್ತಾರಾ, ಪಾಪ ಆ ಹುಡುಗಿಗೆ ಊಟ ಮಾಡೋದಕ್ಕೆ ಬಿಡಲಿಲ್ವಲ್ಲ, ಹಸಿದ ಹೊಟ್ಟೆನ ಮರುಗಿಸಿದರೆ ಖಂಡಿತ ನಿನಗೆ ಒಳ್ಳೆಯದಾಗಲ್ಲ ಎಂದರು ಜಾನಕಿ ಕೋಪದಿಂದ. ಶಾಪಿಂಗ್ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ಸಂಜೆಯಾಗಿತ್ತು. ಅದೇ ಸಮಯಕ್ಕೆ ಶರದ್ ಕೂಡ ಆಫೀಸಿನಿಂದ ಹಿಂತಿರುಗಿ ಬಂದಿದ್ದ. ಋತು ಶರದ್ಗೆಂದು ಕಾಫಿ ತೆಗೆದುಕೊಂಡು ಹೋದರೆ ಜಾನಕಿಯವರು ಹಿಂಬಾಲಿಸಿ ಹೋದರು. ಮಧ್ಯಾಹ್ನ ಲತಾ ಅವಮಾನಿಸಿ ಮಾತನಾಡಿದ್ದನ್ನು ಶರದ್ಗೆ ಹೇಳುತ್ತಾಳೇನೋ ಎಂದು. ಆದರೆ ಋತು ಏನೂ ಹೇಳದೇ ಇದ್ದಾಗ ಸಮಾಧಾನದ ನಿಟ್ಟುಸಿರು ಬಿಟ್ಟು ಕಿಚನ್ಗೆ ಬಂದರು. ಶರದ್ ಕಾಫಿ ಕುಡಿದು ಸ್ವಲ್ಪ ಕೆಲಸ ಇದೆ, ಹೊರಗೆ ಹೋಗಿ ಬರ್ತೀನಿ ಎಂದು ಹೋದರೆ ಕಿಚನ್ಗೆ ಬಂದ ಋತುಗೆ, ಈ ಮನೆಯಲ್ಲಿ ನಿನ್ನ ಮೊದಲ ದಿನ, ಅದಕ್ಕೆ ಬೆಳಗ್ಗೆನೇ ನಿನ್ನ ಕೈಯಿಂದ ಏನಾದರೂ ಸಿಹಿ ಮಾಡಿಸ್ಬೇಕಿತ್ತು, ಆದರೆ ಆಗಲಿಲ್ಲ. ಈಗ ರಾತ್ರಿ ಊಟಕ್ಕೆ ಅಡುಗೆಯವಳು ಮಾಡ್ತಾಳೆ, ನೀನು ಶರದ್ಗೆ ಇಷ್ಟ ಆಗೋ ಕ್ಯಾರೆಟ್ ಹಲ್ವಾ ಮಾಡು ಎಂದರು ಜಾನಕಿ.
ಇತ್ತ ಮನೆಯಿಂದ ಹೊರ ಬಂದ ಶರದ್ ಸುಧಾಕರ್ ಮನೆಗೆ ಹೋಗಿ ಮಾತನಾಡಿಸಿಕೊಂಡು ಅಲ್ಲಿಂದ ಆನ್ ದ ವೇ ಬರುವಾಗ ಕಿರಣ್ಣನ್ನು ಮೀಟ್ ಮಾಡಿಕೊಂಡು ಬಟ್ಟೆ ಅಂಗಡಿ ಒಂದಕ್ಕೆ ಹೋಗಿ ಋತುಗೆಂದು ಸೀರೆ ಖರೀದಿಸಿ ತಾವು ಬಾಡಿಗೆ ಇದ್ದ ಮನೆಗೆ ಹೋಗಿ ಬಾಡಿಗೆ ಕೊಟ್ಟು ಮನೆಗೆ ಹಿಂತಿರುಗುವಷ್ಟರಲ್ಲಿ ಲೇಟಾಗಿತ್ತು. ಋತು ಕಾದು ಕಾದು ಸಾಕಾಗಿ ಆಗಲೇ ರೂಮಿನಲ್ಲಿ ನಿದ್ದೆಗೆ ಜಾರಿದ್ದಳು. ಚಿನಿ ಚಿನಿ ಎಂದು ಮಲಗಿದ್ದ ಋತುನ ಎಬ್ಬಿಸಿದ. ಕಣ್ಣು ಬಿಟ್ಟು ಋತು ಶರದ್ನ ನೋಡಿ, ಶರದ್ ಯಾಕಿಷ್ಟೊತ್ತು? ಎಷ್ಟೊತ್ತಿನಿಂದ ನಿನ್ನ ದಾರಿ ಕಾಯ್ತಿದ್ದೆ ಗೊತ್ತಾ? ಹೊಟ್ಟೆ ತುಂಬ ಹಸಿತಿದೆ, ನೀನು ಫ್ರೆಶ್ ಅಪ್ ಆಗಿ ಬಾ, ಅಡುಗೆ ಬಿಸಿ ಮಾಡ್ತೀನಿ ಎಂದು ಎದ್ದು ಹೋಗಲು, ಸಾರಿ ಕಣೋ, ಕಿರಣ್ ಮೀಟ್ ಆಗಿದ್ದ, ಅವನ ಜೊತೆ ಮಾತಾಡ್ತಾ ಲೇಟ್ ಆಯಿತು. ಹಾಗೆ ಸುಧಾಕರ್ ಮನೆಗೆ ಹೋಗಿದ್ದೆ, ಅವನು ನಿಕ್ಕಿ ಇಬ್ರು ಕೊಡಗಿಗೆ ಹನಿಮೂನ್ಗೆ ಹೋಗಿದಾರಂತೆ ಎಂದ. ಹೌದಾ, ಒಳ್ಳೆಯದು, ನೀನು ಹೋಗಿ ಫ್ರೆಶ್ ಆಗಿ ಬಾ ಎಂದವಳ ತಡೆದು, ಚಿನಿ ತಗೋ ಇದನ್ನ ಎಂದು ಒಂದು ಕವರ್ ಕೊಟ್ಟ. ಏನಿದು ಎನ್ನುತ್ತಾ ತೆರೆದು ನೋಡಲು ಅದರಲ್ಲಿ ಸೀರೆ ನೋಡಿ, ಶರದ್, ಸೀರೆ ಯಾಕೆ ತರಕ್ ಹೋದೆ? ಬೆಳಗ್ಗೆನೆ ಅತ್ತೆ ಮಾವನ ಜೊತೆ ಹೋಗಿ ಬಟ್ಟೆ ತಂದಿದ್ದೀವಿ, ನಮ್ಮಿಬ್ಬರಿಗೂ ಬಟ್ಟೆ ಕೊಡಿಸಿದ್ದಾರೆ ಎಂದು ಕಬೋರ್ಡ್ನಿಂದ ಸೀರೆ ಮತ್ತು ಅವನಿಗೆ ತಂದ ಕುರ್ತಾ ಹೊರತೆಗೆದು, ಶರದ್, ಇದು ನಿಂಗೆ ಕುರ್ತಾ, ಇದು ನಂಗೆ ಅಂತ ಅತ್ತೆ ಸೆಲೆಕ್ಟ್ ಮಾಡಿದ್ದು ಎಂದು ಸೀರೆಯನ್ನು ಮೈಮೇಲೆ ಹಾಕಿಕೊಂಡು ತೋರಿಸುತ್ತಾ, ಸುಮ್ಮನೆ ಸೀರೆ ತಂದೆ ಶರದ್, ಅತ್ತೆ ಕೊಡಿಸಿದ್ರು, ಸೀರೆ ಎಷ್ಟು ಚೆನ್ನಾಗಿದೆ ನೋಡು ಎಂದು ತೋರಿಸುತ್ತಿದ್ದರೆ, ತಾನು ತಂದ ಸೀರೆ ಹೇಗಿದೆ ಎಂದು ಕೂಡ ತೆರೆದು ನೋಡದೆ ಅಷ್ಟು ಇಷ್ಟಪಟ್ಟು ತಂದ ಸೀರೆಯನ್ನ ಸುಮ್ಮನೆ ತಂದೆ ಎಂದು ಹೇಳಿದ್ದು ಶರದ್ಗೆ ತುಂಬಾನೇ ಬೇಸರವಾಯಿತು, ಜೊತೆಗೆ ಕೋಪವೂ ಬಂದಿತು. ಓಹ್, ದುಬಾರಿ ಬೆಲೆ ಸೀರೆ, ಇಷ್ಟ ಆಗಿರ್ಬೇಕು ಅಲ್ವಾ? ಅದೇ ಬೇರೆಯವ್ರ ಕಂಪ್ನಿಯಲ್ಲಿ ಕೆಲಸ ಮಾಡಿ ತಿಂಗಳ ಸಂಬಳಕ್ಕೆ ದುಡಿದು ತಂದಿರೋ ಸೀರೆ ನಿಂಗಿಷ್ಟ ಆಗಲ್ಲ. ನಾನೇ ದಡ್ಡ, ನನಗೆ ಈ ಯೋಚನೆನೇ ಬರಲಿಲ್ಲ. ಈಗ ತಾವು ಯಾದವ್ ಮನೆತನದ ಸೊಸೆ ಅಂತ ಮರ್ತು ಹೋಗಿತ್ತು ಎಂದು ಕೋಪದಿಂದ ವ್ಯಂಗ್ಯ ಮಾಡಿ ತಾನು ತಂದಿದ್ದ ಸೀರೆಯನ್ನು ಎತ್ತಿ ಬಿಸಾಕಿದ. ಶರದ್, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ, ನೀನು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ಯಾ ಎಂದಳು ಋತು. ಹ್ಞೂ, ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ದೀನಿ. ಇಲ್ಲಿಗೆ ಬಂದು ಒಂದು ದಿನ ಅಷ್ಟೇ ಆಯಿತಷ್ಟೇ, ಆಗಲೇ ಬದಲಾಗ್ಬಿಟ್ಟೆ. ಅದಕ್ಕೆ ನಾನಿಲ್ಲಿ ಬರೋದು ಬೇಡ ಅಂತ ಹೇಳಿದ್ದು. ಆಗಲೇ ನಮ್ಮಿಬ್ಬರ ಮಧ್ಯೆ ಅಂತರ ಶುರುವಾಗಿದೆ ಎಂದು ಆವೇಶದಲ್ಲಿ ಹೇಳಿ ಹೊರ ನಡೆದು ಬಿಟ್ಟ. ಋತು ಅಲ್ಲೇ ಕುಸಿದು ಕುಳಿತು ಬಿಕ್ಕಲು ಶುರು ಮಾಡಿದಳು. ಬೆಳಗ್ಗೆ ಬೇಗ ಎದ್ದು ಋತು ಸ್ನಾನ ಮಾಡಿ ಶರತ್ ತಂದಿದ್ದ ಸೀರೆಯನ್ನೇ ಉಟ್ಟುಕೊಂಡು ಬಂದು, ಪುರೋಹಿತರು ಆಗಲೇ ಬಂದಿದ್ದರಿಂದ ಅವರಿಗೆ ಪೂಜೆಗೆ ರೆಡಿ ಮಾಡಿಕೊಳ್ಳಲು ಸಹಾಯ ಮಾಡುತ್ತಿದ್ದಳು. ಜಾನಕಿಯವರು ಋತುಗೆ ನೈವೇದ್ಯಕ್ಕೆ ಪ್ರಸಾದ ಮಾಡು ಎಂದಾಗ ಋತುಗೆ ಈ ರೀತಿ ಗೌರವ ಮರ್ಯಾದೆ ಸಿಗುತ್ತಿರುವುದು ಲತಾಳಿಗೆ ಸಹಿಸದಾಗಿತ್ತು. ಅವಳ ಕೈಯಿಂದ ಇಂದು ಏನಾದ್ರೂ ಅಚಾತುರ್ಯ ಮಾಡುವ ಹಾಗೆ ಮಾಡಬೇಕು ಎಂದುಕೊಂಡು ಹಿಂದಿನ ದಿನವೇ ಪೂಜೆಯ ಪ್ರಸಾದಕ್ಕೆ ವಿಷ ಬೆರೆಸಿದರೆ ಅದು ಋತು ಮೇಲೆ ಹೋಗುತ್ತೆ, ಆಗ ಮನೆ ಮರ್ಯಾದೆ ಹೋಯಿತು, ಎಷ್ಟೋ ಜನರನ್ನ ಸಾಯಿಸ್ಬಿಡ್ತಿದ್ಲು ಅಂತ ಶರದ್ ಇವಳನ್ನ ಕತ್ತು ಹಿಡಿದು ಹೊರಗೆ ಹಾಕ್ತಾನೆ ಎಂದು ಯೋಚಿಸಿ ಪ್ರಸಾದದಲ್ಲಿ ವಿಷ ಬೆರೆಸುವ ಕೆಲಸಕ್ಕೆ ಕೈ ಹಾಕಿದ್ದಳು. ಋತು ಅಡುಗೆಯ ಕೆಲಸದವಳ ಸಹಾಯದಿಂದ ದೇವರಿಗೆ ನೈವೇದ್ಯ ತಯಾರಿಸಿ ಆಚೆ ಬಂದು ಶಾಸ್ತ್ರಿಗಳಿಗೆ ಪೂಜೆಗೆ ಇನ್ನು ಬೇಕಾದ ಸಾಮಾನುಗಳನ್ನು ಕೊಡಲು ನಿಂತಳು. ಇದೇ ಒಳ್ಳೆ ಸಮಯ ಎಂದು ಲತಾ ಹೋಗಿ ದೇವರಿಗೆ ಮಾಡಿದ್ದ ನೈವೇದ್ಯದಲ್ಲಿ ವಿಷವನ್ನು ಬೆರೆಸಿ ಆ ವಿಷದ ಬಾಟಲ್ ತನ್ನ ಸೀರೆ ಮರೆಯಲ್ಲಿ ಮುಚ್ಚಿಟ್ಟುಕೊಂಡು ತನ್ನ ರೂಮ್ಗೆ ಹೋಗಿ ಡಸ್ಟ್ಬಿನ್ನಲ್ಲಿ ಹಾಕಿ ಏನೂ ಮಾಡೇ ಇಲ್ಲವೆನ್ನುವಂತೆ ಹೊರಬಂದಳು. ಶರದ್ಗೆ ಎಚ್ಚರವಾಗುತ್ತಿದ್ದಂತೆ ಪಕ್ಕದಲ್ಲಿ ಕೈಯಾಡಿಸಿದ. ಋತು ಅಲ್ಲಿರಲಿಲ್ಲ. ಕಣ್ಣುಜ್ಜುತ್ತಾ ಎದ್ದು ಕುಳಿತು ನೋಡಿದ. ಟೈಮ್ ಆಗಿದೆ, ಚಿನ್ನಿ ಆಗ್ಲೇ ಎದ್ದಿದ್ದಾಳೆ ಅನ್ಸುತ್ತೆ. ಚಿನ್ನಿ ಚಿನ್ನಿ ಎಂದು ಬಾತ್ರೂಮ್ ನಾಕ್ ಮಾಡಿ ಡೋರ್ ತೆರೆದು ನೋಡಿದ. ಆಗ ತಾನೇ ಮಿಂದೆದ್ದು ಹೋಗಿರುವುದಕ್ಕೆ ಸಾಕ್ಷಿಯಾಗಿ ಬಾತ್ರೂಮಿನ ತುಂಬೆಲ್ಲ ಸೋಪಿನ ಪರಿಮಳ ಹರಡಿತ್ತು. ಆ ಘಮವನ್ನು ಕಣ್ಮುಚ್ಚಿ ಆಘ್ರಾಣಿಸಿ, ಓ, ಆಗ್ಲೇ ರೆಡಿಯಾಗಿ ಹೋಗಿದ್ದಾಳೆ, ಮತ್ತ್ಯಾಕೆ ನನ್ನನ್ನು ಎಬ್ಬಿಸಲಿಲ್ಲ ಎಂದು ಬಾತ್ರೂಮ್ ಹೊಕ್ಕ ಸ್ನಾನ ಮಾಡಲು. 10 ನಿಮಿಷದಲ್ಲಿ ಸ್ನಾನ ಮಾಡಿ ಬಂದು ರೆಡಿಯಾಗಿ ಕೆಳಗಡೆ ಬರುವುದಕ್ಕೂ ಋತು ಕೆಳಗಡೆ ಶಾಸ್ತ್ರಿಗಳಿಗೆ ಪೂಜೆ ಸಾಮಗ್ರಿ ಕೊಡಲು ಓಡಾಡುತ್ತಿದ್ದಳು. ಆಗಾಗ ಅವಳ ಮುಂಗುರುಳು ಕೆನ್ನೆಯನ್ನು ಮುತ್ತಿಕ್ಕಿ ಹೋಗುತ್ತಿದ್ದವು. ಋತು ಅವನ್ನು ಪದೇ ಪದೇ ಒಂದು ಕೈಯಿಂದ ಕಿವಿ ಹಿಂದೆ ಸಿಕ್ಕಿಸಿಕೊಳ್ಳುತ್ತಾ ಇನ್ನೊಂದು ಕೈಯಲ್ಲಿ ಪೂಜೆಗೆಂದು ತಂದಿದ್ದ ಹೂವಿನ ತಟ್ಟೆ ಕೊಡುತ್ತಿದ್ದಳು. ಆ ತಟ್ಟೆ ಕೊಡಲು ಬಗ್ಗಿ ಕೈ ಮುಂದೆ ಮಾಡಿದಾಗ ಅವಳ ಕೊರಳೊಳಗೆ ಕಟ್ಟಿದ ತಾಳಿ ನೇತಾಡುತ್ತಾ ತಾನು ತಂದ ಸೀರೆ ಒಡವೆ ಹಾಕಿಕೊಂಡಿದ್ದು ನೋಡಿ ಅವನ ಮನಸ್ಸು ಹೂವಾಯಿತು.
ಅವಳನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ಕಳೆದು ಹೋದ. ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.